ರಾಜ್ಕುಮಾರ್ ಅವರು ಅಂತ, ಅಂದರೆ ರಾಜಕುಮಾರ್ ನಾದೆ ಅಂತ ಅವ್ರು ಹೇಳ್ಕೊಂಡು. ಸೊ ಹಾಗೆ ನಾನು ಇವತ್ತು ನಮ್ಮ ನಿರ್ಮಾಪಕರಿಗೆ, ನಮ್ಮ ನಿರ್ದೇಶಕರಿಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದ್ರೆ ಅವರು ನನಗೆ ಈ ಸಿನಿಮಾ ಕೊಟ್ಟಿರಲಿಲ್ಲ ಅಂದರೆ ಬಹುಶಃ ಈ ಸಿನಿಮಾ ನನ್ನ ಕೈ ಬಿಟ್ಟು ಹೋಗ್ತಿತ್ತು ಏನೋ ಗೊತ್ತಿಲ್ಲ. ಸೊ ಸಿನಿಮಾ ಹೇಗೆ ಬಂತು ಅಂದರೆ ನಮ್ಮ ಕಿಶೋರ್ ಅವರು ನನಗೆ, ನೀವು ನಂಬ್ತಿರೋ ಬಿಡ್ತಿರೋ, ನನ್ನನ್ನು ಬಿಡಲೇ ಇಲ್ಲ ಅವರು. ಸರ್ ಒಂದ್ಸರಿ ಕತೆ ಕೇಳಿ ಅಂದರು. ಸರಿ ಬಂದು ಕತೆ ಕೇಳಿರಲಿಲ್ಲ ಸರ್, ಸಿನಿಮಾ ತೋರಿಸ್ತೀನಿ ಅಂದರು. ಸಿನಿಮಾನ ಹೇಗೆ ತೋರಿಸ್ತೀರಾ ಅಂದರೆ, ತೋರಿಸ್ತೀನಿ ಸರ್, ನಾನು ಆ್ಯನಿಮೇಷನ್ ಮಾಡಿದ್ದೀನಿ, ತೋರಿಸ್ತೀನಿ. ಸೊ ಸರಿ ಒಂದ್ಸರಿ ಬನ್ನಿ ನೋಡೋಣ ಅಂತ ಹೇಳಿದಾಗ ನಮ್ಮ ಮಂಜಣ್ಣನ ಆಫೀಸಲ್ಲಿ ಟೆರರ್ ಚಿತ್ರದ ಏನೋ ಮಾತುಕತೆ ಮಾಡ್ತಾ ಕೂತಿದ್ವಿ. ಅಲ್ಲಿ ಬಂದು ನನಗೆ ಈ ಸಿನಿಮಾವನ್ನು ತೋರಿಸಿದ್ರು. ಆ ಸಿನಿಮಾ ನೋಡಿದಾಗಲೇ ನಾನು ಅಷ್ಟು ಇಂಪ್ರೆಸ್ ಆಗೋಗಿದ್ದೆ, ಎಷ್ಟು ಚೆನ್ನಾಗಿ ಆ ಆ್ಯನಿಮೇಷನ್